ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಯ್ಟ್ ಲಾಸ್ ಮಾಡಬೇಕಾ? ವೆಯ್ಟ್ ಲಾಸ್ ಆಗ್ತಾ ಇಲ್ವಾ? ಮನೆಯಲ್ಲೇ ಇದ್ಕೊಂಡು ಯಾವುದೇ ಇಕ್ವಿಪ್ಮೆಂಟ್ ಇಲ್ಲದೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಯಾರ್ಯಾರು ಬಿಗಿನರ್ಸ್ ಇದ್ದೀರಾ, ಝೀರೋಯಿಂದ ಶುರು ಮಾಡ್ತಾ ಇದ್ದೀರಾ, ಅವ್ರಿಗೆ ಸುಸ್ತಾಗುತ್ತೆ, ಅಯ್ಯೋ ಬೇಡಪ್ಪ ವರ್ಕೌಟ್ ಆಗಲ್ಲ ಅಂತ ಅನಿಸುತ್ತೆ. ಆದರೆ ಬಿಡೋಕೆ ಹೋಗ್ಬೇಡಿ. ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಕಷ್ಟ ಪಡಲೇಬೇಕಾಗುತ್ತೆ. 1 ವೀಕ್ವರೆಗೆ ನಿಮಗೆ ಕಷ್ಟ ಆಗುತ್ತೆ, ಆಮೇಲೆ ಬಾಡಿ ರೊಟೀನಿಗೆ ಬಂದಮೇಲೆ ಈಸಿ ಅನ್ನಿಸ್ತಾ ಹೋಗುತ್ತೆ. ಹಾಗಾಗಿ ವರ್ಕೌಟ್ನ ಬಿಡದೆ ಮಾಡಿ, ಸೆಟ್ ಕಡಿಮೆ ಮಾಡಿ, ಅದರ ರಿಪಿಟೇಷನ್ ಕಡಿಮೆ ಮಾಡೋಕೆ ಹೋಗ್ಬೇಡಿ. 20 ರಿಪಿಟೇಷನ್ ಅಂದರೆ 20 ಮಾಡಿ. ಈಗ 3 ಸೆಟ್ ಜಾಗದಲ್ಲಿ 2 ಸೆಟ್ ಮಾಡಿ, ಹೋಗ್ತಾ ಹೋಗ್ತಾ ಸೆಟ್ನ ಜಾಸ್ತಿ ಮಾಡ್ಕೊಂಡೋಗಿ, ನಿಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಯಾವುದೇ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಲೈಟಾಗಿ ವಾರ್ಮ್ ಅಪ್ ಮಾಡೋದು ತುಂಬ ಅವಶ್ಯಕ. ಫಸ್ಟ್ ಸ್ವಲ್ಪ ಬಾಡಿನ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ. ಈ ರೀತಿ ಏನು ನಿಮ್ಮ ಮಸಲ್ಸು ಒಂದು ರೆಸ್ಟಲ್ಲಿರುತ್ತೆ, ಆ ಮಸಲ್ಸ್ ಮಲಗಿರೋ ಮಸಲ್ಸ್ನ ಎದ್ದೇಳಿಸ್ಬೇಕು. ಅದನ್ನೇ ನಾವು ಸ್ವಲ್ಪ ವಾರ್ಮ್ ಅಪ್ ಅಂತೀವಿ. ಆವಾಗ ನಿಮಗೆ ವಾರ್ಮ್ ಅಪ್ ಮಾಡೋದಕ್ಕೆ, ವರ್ಕೌಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದಿಷ್ಟು ಲೈಟಾಗಿ ನೀವು ಈ ರೀತಿ ಒಂದು ಬಾಡಿನ ಸ್ಟ್ರೆಚ್ ಮಾಡಿಕೊಂಡ್ರೆ ನಿಮ್ಮ ಮಸಲ್ಸ್ ಕೂಡ ನಿಮಗೆ ವರ್ಕೌಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಮೊದಲನೇ ವರ್ಕೌಟ್ ಜಂಪಿಂಗ್ ಜಾಕ್ಸ್ನ ಮಾಡೋಣ. ಇದರಲ್ಲೂ ಕೂಡ ನಿಮಗೆ ವಾರ್ಮ್ ಅಪ್ ಆಗುತ್ತೆ. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೆಕೆಂಡ್ ವರ್ಕೌಟ್ ಬಂದು ಜಂಪಿಂಗ್ ಸ್ಕ್ವಾಟ್ಸ್ನ ಮಾಡೋಣ. ಜಂಪಿಂಗ್ ಸ್ಕ್ವಾಟ್ಸ್ಗೆ ಪೊಸಿಷನ್ ಬಂದ್ಬಿಟ್ಟು ಹಿಂಗೆ ಸ್ಟ್ಯಾಂಡಿಂಗ್ ಪೊಸಿಷನು. ಕಾಲು ಎಷ್ಟು ಓಪನ್ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಾಗೋದಿಲ್ಲ. ಸ್ಟ್ರೈಟಾಗಿ ನಿಂತ್ಕೊಂಡು ಒಂದು ಕಾಲನ್ನ ಇನ್ನೊಂದು ಕಾಲಿಗೆ ಈ ರೀತಿ ಟಚ್ ಮಾಡಿ, ಇದೇ ನಿಮ್ಮ ಪೊಸಿಷನ್ನು. ಇದನ್ನ ಶೋಲ್ಡರ್ ಲೆವೆಲ್ ಅಂದ್ಬಿಟ್ಟು ಹೇಳ್ತೀವಿ. ಇದು ಸ್ಕ್ವಾಟ್ಸ್, ಇದು ಜಂಪ್. ಸ್ಕ್ವಾಟ್ಸ್, ಇದು ಜಂಪ್, ಎರಡು ಸೇರಿ ಜಂಪಿಂಗ್ ಸ್ಕ್ವಾಟ್ಸ್ ಆಗುತ್ತೆ. ಈಗ ಕಂಟಿನ್ಯೂ ಆಗಿ ಮಾಡೋಣ. ಸ್ಕ್ವಾಟ್, ಜಂಪ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಇದನ್ನ 20 into 3 ಮಾಡಿ. 20 into 3 ಅಂದರೆ ಅರ್ಥ ಆಗಲಿಲ್ವಾ? 20 ರೆಪಿಟೇಷನ್ನ 3 ಸೆಟ್ ಮಾಡಿ ಅಂತ. ಥರ್ಡ್ ವರ್ಕೌಟ್ ನೆಲದ ಮೇಲೆ ಮಾಡೋದು. ಇದು ಪುಷಪ್ ಪೊಸಿಷನಲ್ಲಿ ಬಂದು ಇದನ್ನು ಮಾಡಬೇಕಾಗುತ್ತೆ. ನೋಡಿ, ಇದು ಪುಷಪ್ ಪೊಸಿಷನ್ನು. ಈ ರೀತಿ ಬಾಡಿ ಪ್ಯಾರಲಲ್ ಇರಬೇಕಾಗುತ್ತೆ. ಈ ರೀತಿ ಪೊಸಿಷನ್ಗೆ ಬಂದ್ಬಿಟ್ಟು ಅಪ್ಪರ್ ಬಾಡಿ ಏನು ಇದರಲ್ಲಿ ಅಳ್ಳಾಡಲ್ಲ, ಲೋವರ್ ಬಾಡಿದು ವರ್ಕೌಟ್ ಇದು. ನೋಡಿ ಇಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಇದನ್ನ 20 into 3 ಮಾಡಿ. ಅರ್ಥ ಆಯ್ತಲ್ಲ? 20 into 3. 3 ಕಂಪ್ಲೀಟ್ ಆಯಿತು. ಇವಾಗ ಫೋರ್ತ್ ವರ್ಕೌಟು ಬರ್ಫೀಸ್ ಮಾಡೋಣ. ಪೈಲ್ವಾನಿ ದಂಡ ಅಂತಾನು ಕೂಡ ಹೇಳ್ತಾರೆ. ಇದೇ ಬರ್ಫೀಸು. ಇದನ್ನು ನಾನು ಫಾಸ್ಟಾಗಿ ಮಾಡಿದ್ದೀನಿ. ಇದು ಅಡ್ವಾನ್ಸ್ ವರ್ಕೌಟು. ನೀವು ಫಾಸ್ಟಾಗಿ ಮಾಡಬೇಡಿ, ಸ್ಲೋ ಆಗಿ ಮಾಡಿ. ಇದು ಕೂಡ 20 into 3 ಮಾಡಿ. ಸ್ಲೋ ಆಗಿ ನಾನು 2 ರಿಪಿಟೇಷನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಹಿಂಗೆ ಜಂಪ್ ಮಾಡಿ, ಅದಾದಮೇಲೆ ಕೆಳಗಡೆ ಕೂತ್ಕೊಳ್ಳಿ, 2 ಕಾಲ ಹಿಂದ್ಗಡೆ ಪುಷ್ ಮಾಡಿ, ಅದಾದಮೇಲೆ ಒಂದು ಪುಷಪ್ ಮಾಡಿ, ಮತ್ತು ಅಪ್ಪರ್ ಬಾಡಿ ನಿಂಗೆ ಸ್ಟ್ರೆಚ್ ಮಾಡಿ, ಮತ್ತು ಜಂಪ್, ಮತ್ತು ಸ್ಟ್ಯಾಂಡಿಂಗ್ ಆದ ತಕ್ಷಣ ಜಂಪ್ ಮಾಡಿ. ಇದರಲ್ಲಿ ತುಂಬ ಸುಸ್ತಾಗುತ್ತೆ. ನೀವು ನಿಧಾನಕ್ಕೆ ಮಾಡಿ, ಫಾಸ್ಟಾಗಿ ಮಾಡೋ ಅವಶ್ಯಕತೆ ಇಲ್ಲ. ಈ ವರ್ಕೌಟಲ್ಲಿ ನಿಮಗೆ ಬೇಗ ಬಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಸಹಕಾರಿಯಾಗುತ್ತೆ.
ಈ ವರ್ಕೌಟ್ನ ಬಿಡದೆ ಮಾಡಿ 20x3. ಅವಾಗಲೇ ಮಾಡಿದ್ದು ಜಂಪಿಂಗ್ ಸ್ಕ್ವಾಟ್ಸ್, ಇವಾಗ ಬರೀ ಸ್ಕ್ವಾಟ್ಸ್ನ ಮಾಡೋಣ. ಸ್ಕ್ವಾಟ್ಸ್ ಮಾಡೋದಕ್ಕೆ ಸ್ಟ್ಯಾಂಡಿಂಗ್ ಪೊಸಿಷನ್ ಮತ್ತೆ ಹೇಳ್ತಾ ಇದ್ದೀನಿ, ಲೆಗ್ ಪೊಸಿಷನ್ನು ಜಾಸ್ತಿ ಈ ರೀತಿ ವೈಡ್ ಆಗಿ ಕೂಡ ನಿಲ್ಬಾರ್ದು, ಮತ್ತೆ ಕ್ಲೋಸ್ ಆಗಿ ಕೂಡ ನಿಲ್ಬಾರ್ದು. ಅದಕ್ಕೂ ಒಂದು ಮೆಜರ್ಮೆಂಟ್ ಇದೆ, ಶೋಲ್ಡರ್ ಲೆವೆಲ್ ಮೆಜರ್ಮೆಂಟ್ ಬರ್ಬೇಕಂದ್ರೆ ಈ ರೀತಿ ಕಾಲ್ನ ಓಪನ್ ಮಾಡಿ, ಒಂದು ಕಾಲ್ನ ಇನ್ನೊಂದು ಕಾಲಿಗೆ ಈ ರೀತಿ ಟಚ್ ಮಾಡಿ. ನೋಡಿ ಇಲ್ಲಿ ಕಡಿಮೆ ಇದೆ, ಈ ರೀತಿ ಮಾಡಿ, ಈ ರೀತಿ ಪೊಸಿಷನ್ ಬಂದ್ಮೇಲೆ ಎತ್ತಿ ಅದನ್ನ ಸ್ಟ್ರೈಟ್ ಆಗಿ ನಿಲ್ಲಿಸಿ. ಇದೇ ನಮ್ಮ ಶೋಲ್ಡರ್ ಲೆವೆಲ್, ಪರ್ಫೆಕ್ಟ್ ಶೋಲ್ಡರ್ ಲೆವೆಲ್. ಇವಾಗ ಇದನ್ನ ನಾವು 45 ಸೆಕೆಂಡಿಂದ 1 ನಿಮಿಷದವರೆಗೆ ಮಾಡೋಣ. ಇದರಲ್ಲಿ ಏನು ಮಾಡೋಗಿಲ್ಲ, ಜಸ್ಟ್ ನೀವು ಚೇರಲ್ಲಿ ಹೇಗೆ ಕೂತ್ಕೋತೀರ ಹಂಗೆ ಕೂತ್ಕೊಳ್ಳೋದು. ಇದನ್ನ ಸ್ಕ್ವಾಟಿಂಗ್ ಅಂತ ಹೇಳ್ತೀವಿ. ಕೈ ಬೇಕಾದ್ರೆ ಈ ರೀತಿ ಮುಂದೆ ಮಾಡ್ಕೋಬಹುದು, ಬ್ಯಾಲೆನ್ಸಿಂಗ್ ಆಗಿರುತ್ತೆ ಬಾಡಿ. ನಿಮ್ಗೆ ಎಷ್ಟು ಸೆಕೆಂಡ್ ಮಾಡೋಕ್ಕಾಗುತ್ತೆ ಅಷ್ಟು ಸೆಕೆಂಡ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಆಗಲ್ಲ, ಬೇಡ, ಎದ್ಬಿಡೋಣ, ನಿಂತ್ಬಿಡೋಣ ಅನ್ಸುತ್ತೆ. ನೀವು ಅಟ್ಲೀಸ್ಟ್ 20 to 30 ಸೆಕೆಂಡ್ ಇಂದ ಶುರು ಮಾಡಿ. ನೋಡಿ, ಪೊಸಿಷನ್ ನಿಮ್ಗೆ ಫ್ರಂಟ್ ಇಂದ ಗೊತ್ತಾಗ್ಲಿಲ್ಲ ಅಂದ್ರೆ ಸೈಡ್ ಇಂದನೂ ನೋಡಿ, ಸೈಡ್ ಇಂದನೂ ನಿಮ್ಗೆ ಪೊಸಿಷನ್ ಗೊತ್ತಾಗ್ತಾ ಇದೆ. ಎಲ್ಲೂ ಬಾಡಿ ಶೇಕ್ ಆಗ್ತಾ ಇಲ್ಲ. ಏನು ನಿಮ್ಮ ಬಾಡಿ ವೆಯ್ಟ್ ಎಲ್ಲ ಥೈಸ್ ಮೇಲೆ ಬರುತ್ತೆ. ಟೈಮರ್ನ ಇಟ್ಕೊಂಡು ನೀವು ಮಾಡ್ಬೋದು, ಇಲ್ಲ ಮನಸ್ಸಲ್ಲೇ ಕೌಂಟ್ ಮಾಡ್ಕೊಂಡು 30 to 40 ಕೌಂಟ್ನ ಇಟ್ಕೊಂಡು ಕೂಡ ಮಾಡ್ಬೋದು. ಟೈಮ್ ಹೋಗ್ತಾ ಥೈಸ್ ಫುಲ್ ಪೇಯ್ನ್ ಆಗುತ್ತೆ. ಪೇಯ್ನ ತಡ್ಕೊಳ್ಳೇಬೇಕು. ಪೇಯ್ನ್ ತಡ್ಕೊಂಡ್ರೆ ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಈಸಿ ಆಗುತ್ತೆ. ರಿಲ್ಯಾಕ್ಸ್ ಆದ್ರಲ್ವಾ, ನೆಕ್ಸ್ಟ್ ವರ್ಕೌಟ್ ಈ ರೀತಿ ಸ್ಟ್ಯಾಂಡಿಂಗ್ ಅಲ್ಲಿ ನಿಂತ್ಕೊಂಡು 2 ಕೈನ ಮೇಲೆತ್ತಿ. ನೋಡಿ ಇಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20. ಇದನ್ನು ಕೂಡ 20x3 ಮಾಡಿ. ನಮ್ಮ ಬಾಡಿಯಲ್ಲಿ ಫ್ಯಾಟ್ ಜಾಸ್ತಿ ಇರೋದು ನಮ್ಮ ಹೊಟ್ಟೆ ಮತ್ತೆ ಹಿಪ್ಪಿನ ಭಾಗದಲ್ಲಿ ಮತ್ತೆ ನಮ್ಮ ಥೈಸ್ ಅಲ್ಲಿ. ಹಾಗಾಗಿ ನಾವು ಜಾಸ್ತಿ ವರ್ಕೌಟ್ ಮಾಡೋದು ಹೊಟ್ಟೆಗೆ ಮತ್ತೆ ಥೈಸ್ಗೆ. ಇವಾಗ ಮಾಡ್ತಾ ಇರೋದೆಲ್ಲ ಜಾಸ್ತಿ ಹೊಟ್ಟೆಗೆನೆ. ಜಂಪಿಂಗ್ ಸ್ಕ್ವಾಟ್ ಮತ್ತೆ ಸ್ಕ್ವಾಟ್ಸ್ ಎಲ್ಲ ಥೈ ಮಸಲ್ಸ್ಗಾಯ್ತು. ಅದು ಬಿಟ್ಟು ಇನ್ನು ಬಾಕಿ ಏನೇ ವರ್ಕೌಟ್ ಮಾಡ್ತಾ ಇದೀವಿ ಅದೆಲ್ಲ ನಮ್ಮ ಹೊಟ್ಟೆ, ಏನು ಅಪ್ಪರ್ ಆ್ಯಬ್, ಮಿಡಲ್ ಆ್ಯಬ್ ಮತ್ತೆ ಲೋವರ್ ಆ್ಯಬ್ ಮತ್ತೆ ಸೈಡ್ ಇದೆ. ಈ ಸೈಡ್ ಟೋಟಲ್ ನಮ್ಮ ಅಬ್ಡೋಮನಲ್ಗೆ ಇದು ಎಫೆಕ್ಟ್ ಬೀಳುತ್ತೆ. ನೆಕ್ಸ್ಟ್ ವರ್ಕೌಟು ಇದೇ ರೀತಿ ಸ್ಟ್ಯಾಂಡಿಂಗ್ ಅಲ್ಲಿ ನಿಂತ್ಕೊಳ್ಳಿ. 2 ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ, ತಲೆ ಹಿಂದೆ ಈ ರೀತಿ ಲಾಕ್ ಮಾಡಿ ಹಿಂಗೆ ತಲೆ ಹಿಂದ್ಗಡೆ ಇಟ್ಕೊಳ್ಳಿ. ಹಿಂಗೆ 1 ಕ್ರಾಸ್ ಆಗಿ ನೀವು ಲೆಫ್ಟ್ ಲೆಗ್ನ ಎತ್ತಿದಾಗ ರೈಟ್ ಹ್ಯಾಂಡ್ ನಮ್ಮ ನೀಸ್ಗೆ ಟಚ್ ಆಗಬೇಕು. ನೋಡಿ 1 2 3 ಈ ರೀತಿ. ಈಗ ಫಾಸ್ಟ್ ಆಗಿ ಮಾಡ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20. ಎಲ್ಲ ವರ್ಕೌಟ್ನ 20x3 ಮಾಡಿ. ಸುಸ್ತಾಯ್ತಾ? ಸುಸ್ತಾಗಲೇಬೇಕು, ಹಾಗೆ ಆಗುತ್ತೆ. ಯಾಕೆಂದ್ರೆ ಈಗ ಮಾಡಿರೋದೆಲ್ಲ ನಮ್ಮ ಫ್ಯಾಟ್ ಕಡಿಮೆ ಆಗೋಂಥ ಫ್ಯಾಟ್ ಲಾಸ್ ವರ್ಕೌಟು. ಹಾಗಾಗಿ ಸುಸ್ತು ಆಗೇ ಆಗುತ್ತೆ. ಸುಸ್ತಾದ್ರೇನೆ ನಮ್ಮ ಬಾಡಿಗೆ ಎಫರ್ಟ್ ಬೀಳೋದು, ಫ್ಯಾಟ್ ಲಾಸ್ ಆಗೋದು. ನೀವೇ ಸುಸ್ತಾಗಿಲ್ಲ ಅಂತ ಕೇಳ್ತಾ ಇರ್ಬೋದು. ನಾನು ಲಾಸ್ಟ್ 20 years ಇಂದ ಇದೇ ವರ್ಕೌಟ್ಗಳನ್ನ, ರನ್ನಿಂಗು ಮತ್ತೆ ಈ ಫಿಟ್ನೆಸ್ ಫೀಲ್ಡಲ್ಲೇ ಇದ್ದೀನಿ. ಹಾಗಾಗಿ ನನಗೇನು ಸುಸ್ತಾಗಲ್ಲ. ಇವಾಗೇನು ವರ್ಕೌಟ್ ಕೊಟ್ಟೆ ಅದು ನಾನು ಪ್ರತಿದಿನ ಡೈಲಿ ಮಾಡ್ತೀನಿ. ಈಗ 1 ಸೆಟ್ ಮಾಡಿದ್ಮೇಲೆ ನಿಮಗೆ ವರ್ಕೌಟ್ ಕೊಟ್ಟಿರೋದು. ಸ್ವೆಟಿಂಗ್ಗೆ ಕಾಣ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಈಗ ನಾನು ಪೂನಾದಲ್ಲಿದ್ದೀನಿ, ಟೆಂಪರೇಚರ್ ತುಂಬಾ ಕಡಿಮೆ ಇದೆ. 20 ಡಿಗ್ರಿ, 19 ಡಿಗ್ರಿ, 20 ಡಿಗ್ರಿ ಟೆಂಪರೇಚರ್ ಇದೆ. ಹಾಗಾಗಿ ಸ್ವೆಟಿಂಗ್ ಬರ್ತಾ ಇಲ್ಲ. ನೋಡಿ, ಅಪ್ಪರ್ ಲೋವರ್ ಎಲ್ಲ ಹಾಕೊಂಡು ಬಂದಿದ್ದೀನಿ. ಚಳಿ ಇದೆ ವೆದರ್, ಹಾಗಾಗಿ ಸ್ವೆಟಿಂಗ್ ಬರ್ತಾ ಇಲ್ಲ. ಇದನ್ನ ನಾನು ಇವಾಗ ಏನು 7 ವರ್ಕೌಟ್ ಹೇಳಿದೆ, ಈ ವರ್ಕೌಟ್ನ 4 to 5 ಡೇಸ್ ಮಾಡಿ. ಪರ್ ವೀಕ್ 4 to 5 ಡೇಸ್ ಮಾಡಿ. 2 ದಿನ ರೆಸ್ಟ್ ಮಾಡಿದ್ರು ನಡೆಯುತ್ತೆ. ಮತ್ತೆ ಈ ವರ್ಕೌಟ್ ಮಾಡೋದ್ರಿಂದ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಈ ವರ್ಕೌಟ್ ಅಲ್ಲಿ ಜಸ್ಟ್ 30 to 40% ಅಷ್ಟೇ ನಿಮ್ಗೆ ಒಂದು ರಿಸಲ್ಟ್ ಸಿಗೋದು. ಇನ್ನು ಬಾಕಿ 60% ಅದು ನಿಮ್ಮ ಹತ್ರನೇ ಇದೆ. ನೀವು ಹೇಗೆ ನಿಮ್ಮ ಲೈಫ್ ಸ್ಟೈಲ್ನಲ್ಲೇ ಇದೆ. ನೀವು ಒಳ್ಳೆ ಫುಡ್ನ ತಗೋಬೇಕು. ಇಷ್ಟೆಲ್ಲ ನೀವು ವರ್ಕೌಟ್ ಮಾಡ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ವಡಾಪಾವು, ಪಾವ್ ಭಾಜಿ, ಮಂಚೂರಿಯನ್, ಪಾನಿಪುರಿ, ನಾನ್ ವೆಜ್ ಎಲ್ಲ ತಿಂದ್ರೆ ಹೇಗೆ ಆಗೋದಿಲ್ಲ ಅಲ್ವಾ. ಮತ್ತೆ ಇದಾದ್ಮೇಲೆ ನೀವು ಬೇಗ ಈವ್ನಿಂಗ್ ಟೈಮು
ನೀವು ಡಿನ್ನರ್ನ ಬೇಗ ಮಾಡಿ 7:30 8 o'clock ಡಿನ್ನರ್ ಮಾಡಿ, ಮೊಬೈಲ್ನ ಸೈಡಲ್ಲಿ ಇಟ್ಟು ಸೈಲೆಂಟ್ ಮಾಡಿ 9 ಗಂಟೆಗೆ ನಿದ್ದೆ ಮಾಡಿ. 7ರಿಂದ 8 ಅವರ್ ನಿದ್ದೆ ಮಾಡೋದ್ರಿಂದ ನಿಮಗೆ ಅದು ಕೂಡ ಫ್ಯಾಟ್ ಲಾಸ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಯಾರ್ಯಾರು ಸ್ಟ್ರೆಸ್ಸಲ್ಲಿ ಇರ್ತಾರೆ, ಆ ಸ್ಟ್ರೆಸ್ ಕೂಡ ಒಂದು ಫ್ಯಾಟ್ ಗೈನ್ ಆಗೋದಕ್ಕೆ ಒಂದು ಅದು ಕೂಡ ಪಾಯಿಂಟೇನೆ. ಹಾಗಾಗಿ ಸ್ಟ್ರೆಸ್ಸಲ್ಲಿ ಇರೋರು ಚೆನ್ನಾಗಿ ರೆಸ್ಟ್ ಮಾಡಿ. ರೆಸ್ಟ್ ಮಾಡಿದ್ರೆ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಮಧ್ಯಾಹ್ನದ ಟೈಮ್ ಏನು ಊಟ ಆದ್ಮೇಲೆ ರೆಸ್ಟ್ ಮಾಡ್ತಿರಲ್ಲ, ಮಲಗ್ತಿರಲ್ಲ, ಅದರಲ್ಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ನೈಟ್ ಟೈಮು ನೀವು ಯಾವುದೇ ರೆಸ್ಟ್ ಮಾಡಿದ್ರು ನಿಮಗೆ ಏನು ಲಾಸ್ ಆಗಲ್ಲ. ನೈಟ್ ಒಂದು ಏನು ನಿದ್ದೆ ಇದೆ 7ರಿಂದ 8 ಅವರ್ಸ್, ಆ ನಿದ್ದೆ ಮಾಡೋದ್ರಿಂದ ನಮ್ಮ ಬಾಡಿಗೆ ಪ್ರಾಪರ್ ರೆಸ್ಟ್ ಸಿಗುತ್ತೆ, ಫ್ಯಾಟ್ ಇನ್ಕ್ರೀಸ್ ಆಗಲ್ಲ. ಮಧ್ಯಾಹ್ನ ಮಲಗಕ್ಕೆ ಹೋಗ್ಬೇಡಿ. ಮತ್ತೆ ಏನು ಫುಡ್ ಬೇಕು ಎಲ್ಲದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮಗೆ ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು, ಡಿನ್ನರ್ ಆಯಿತು, ಪ್ರತಿಯೊಂದು ಫುಡ್ಡು, ತರಕಾರಿ ಆಯಿತು, ನಾನ್ ವೆಜ್ ತಿನ್ನೋರು ಕೂಡ ಮನೆಯಲ್ಲೇ ನಾನ್ ವೆಜ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಹೊರಗಡೆ ತಿನ್ನೋದ್ರಿಂದ ನಿಮಗೆ ಏನೇ ವರ್ಕೌಟ್ ಮಾಡಿದ್ರು ಯೂಸ್ ಇಲ್ಲ. ಈ ವರ್ಕೌಟ್ನ 30 days ಟ್ರೈ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.